इत्यर्थप्रतिपादनात्मकमिदं सर्गादिभिः संयुतं लोकश्लोकनिबद्धं च कुरुते कालस्य संसारणात् एतस्यैव मित्रसंयुतमथो नामान्तरं श्रूयते लोकाधीशपुराणवाक्यमनिशं प्रीत्या समाकण्यताम् पुराणप्रिया पुराणसेवाम् अवधारय। श्रीगुरुभ्यो नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। कार्यारम्भेषु सर्वेषु पूजितोऽय सुरैरपि सर्वविघ्नच्छिरे तस्मै गणाधिपते नमः। सर्वचैतन्यरूपां ताम् आद्यां विद्यां च धीमहि बुद्धिं ज्ञानः प्रचोदयात्। ಇಲ್ಲಿ ದೇವಿ ಭಾಗವತದ ಪಾರಾಯಣ ನಡೀತಾ ಇದೆ ದೇವಿಯ ಸನ್ನಿಧಿಯಲ್ಲಿ. ಆದ್ದರಿಂದ ಅಲ್ಲಿಯದ್ದೇ ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಹೇಳ್ತಾ ಇದ್ದೇನೆ. ದೇವಿಯ ನಿನ್ನೆಯ ದಿವಸ ಬ್ರಹ್ಮಾದಿ ದೇವತೆಗಳು ಕೂಡ ಎಷ್ಟು ಪರತಂತ್ರರು ಆ ದೇವಿಯ ಅಧೀನರಾಗಿದ್ದಾರೆ ಅನ್ನುವಂತಹದ್ದನ್ನ ನಾವು ಕೇಳಿದ್ದೇವೆ. ಅನೇಕ ವಿಚಾರಗಳಿದೆ, ಎಲ್ಲವನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸದಲ್ಲಿ ಆ ದೇವಿ ಮಂತ್ರದ ಒಂದು ಮಹತ್ವ ಎಷ್ಟು ದೊಡ್ಡದು ಅಂತ ಹೇಳುವುದನ್ನ ಇವತ್ತಿನ ದಿವಸದಲ್ಲಿ ಒಂದು ಕಥೆಯ ಮೂಲಕ ನೋಡು. ಒಬ್ಬ ದೇವದತ್ತ ಅನ್ನುವಂತಹ ಮಹಾವಿದ್ವಾಂಸರಾದಂತಹ ಬ್ರಾಹ್ಮಣರಿದ್ರು, ಉತ್ತಮ ವಿದ್ವಾಂಸ. ಆದರೆ ಅತ್ಯಂತ ಮೇಧಾವಿ ಪ್ರಯಾಣಾಂ ಏಕಮಶ್ನುತೆ ಅಲ್ಪಾಯುಃ ಅನಪತ್ಯೋಗ ದರಿದ್ರೋಗ ನ ಸಂಶಯ ಅನ್ನುವಂತಹ ಒಂದು ಪ್ರಸಿದ್ಧವಾದಂತಹ ವಚನ. ಅತ್ಯಂತ ಮೇಧಾವಿಗಳಿಗೆ ಮೂರರಲ್ಲಿ ಒಂದು ಸಮಸ್ಯೆ ಇರ್ತದೆ. ಒಂದು ಆಯುಷ್ಯ ಜಾಸ್ತಿ ಇರುವುದಿಲ್ಲ, ಇಲ್ಲೇ ಹೋದರೆ ಸಂತತಿ ಇರುವುದಿಲ್ಲ ಅಂತ, ಅಥವಾ ದರಿದ್ರನಾಗಿರ್ತಾರೆ. ಈ ದೇವದತ್ತ ಅನ್ನುವಂತಹ ಬ್ರಾಹ್ಮಣರು ಅಲ್ಪಾಯೂ ಅಲ್ಲ, ದರಿದ್ರೂ ಅಲ್ಲ, ಬೇಕಾದಷ್ಟು ಸಂಪತ್ತಿದೆ. ಹಾಗೆ ಆಯುಸ್ಸು ಕೂಡ ಒಳ್ಳೆಯ ಆಯುಸ್ಸನ್ನು ಪಡೆದಿದ್ದಾರೆ, ಬದುಕೊಂಡಿದ್ದಾರೆ. ಹಾಗೆ ಉತ್ತಮವಾದಂತಹ ಮಡದಿ ಇದ್ದಾರೆ, ಎಲ್ಲ ಶುಭಗಳು ಇದೆ, ಸಾಂಸಾರಿಕವಾದಂತಹ ಎಲ್ಲ ಶುಭಗಳು ಇದೆ. ಆದರೆ ಸಂತತಿ ಇಲ್ಲ, ಸಂತಾನ ಆಗಲಿಲ್ಲ. ಬಹಳಷ್ಟು ವರ್ಷಗಳೇ ಕಳೆದಿದೆ. ಇನ್ನೇನು ಮಾಡುವುದು? ಒಂದು ಪುತ್ರಕಾಮೇಶ್ವರಿ ಯಾಗವನ್ನ ಮಾಡುವ ತೀರ್ಮಾನವನ್ನ ಮಾಡ್ತಾರೆ. ಮಹಾವಿದ್ವಾಂಸರು. ಯಾಕೆಂತ ಹೇಳಿದ್ರೆ ಇವರು ದೊಡ್ಡ ವಿದ್ವಾಂಸರಾದ್ರಿಂದ ಸಾಮಾನ್ಯರು ಹೇಳುವಂತಹ ತಂತ್ರಗಳೆಲ್ಲ ಇವರಿಗೆ ಕಿವಿಗೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಒಳ್ಳೊಳ್ಳೆ ಸ್ಮೃತಿ ತಂತ್ರಗಳನ್ನ ಕರೆಸಿಕೊಂಡಿದ್ದಾರೆ. ಅದರಲ್ಲಿ ಗೋಪಿಲ ಅನ್ನುವಂಥವರು ಇದ್ದಾರೆ. ಅವರು ಸಾಮಗಾನವನ್ನ ಸಾಮವೇದಿಗಳು. ಹಾಗೆ ಯಜ್ಞ ಪ್ರಾರಂಭ ಆಗಿದೆ. ಗೋಭಿಲರು ಸಾಮವೇದವನ್ನು ಹೇಳ್ತಾ ಇದ್ದಾರೆ, ಸಾಮಗಾನವನ್ನು ಮಾಡ್ತಾ ಇದ್ದಾರೆ. ಆವಾಗ ಒಂದು ಕಡೆಯಲ್ಲಿ ಅವರು ಎಡುತ್ತಾರೆ, ಅಕ್ಷರ ತಪ್ಪಾಗ್ತದೆ. ಇವರು ದೇವದತ್ತ ಪಂಡಿತರು ಮಹಾವಿದ್ವಾಂಸರಾದ್ರಿಂದ 4 ವೇದಗಳು ಕೂಡ ಅವರಿಗೆ ಅತ್ಯಂತ ಪರಿಚಿತವಾಗಿರುವುದರಿಂದ ಕೂಡಲೇ ಅವರು ಗೋಭಿಲರು ತಪ್ಪಿದ್ದು ಇವರಿಗೆ ಗೊತ್ತಾಗ್ತದೆ. ಅದರಿಂದ ಯಜ್ಞಯಾಗ ಮಾಡಿದವರು ಆದಷ್ಟು ಕಡಿಮೆ ಜ್ಞಾನ ಇದ್ದವರಾಗಿದ್ರೆ ಭಾರಿ ಒಳ್ಳೆಯದು. ಯಾಕಂದ್ರೆ ತಪ್ಪಾದ ಕೂಡಲೇ ಗೊತ್ತಾದ್ರೆ ಸಿಟ್ಟು ಬಂದ್ರೆ ಅಲ್ಲಿ ಕರ್ಮ ಹಾಳಾಗ್ತದೆ. ಹಾಗೆ ಆಯ್ತು. ಗೋಭಿಲರು ತಪ್ಪು ಹೇಳಿದ ತಕ್ಷಣವೇ ಯಜಮಾನನಾಗಿ ಕೂತಿದ್ದಂತಹ ದೇವದತ್ತರಿಗೆ ಸಿಟ್ಟು ಬಂದ್ಬಿಟ್ಟು ಬಂದು ಬೈದು ಬಿಡ್ತಾರೆ ಅಲ್ಲೇ. ಆವಾಗ ಗೋಭಿಲರಿಗೂ ಕೂಡ ಸಿಟ್ಟು ಬರ್ತದೆ. ನಾನೇನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಇದು, ಅಥವಾ ನಾನೊಬ್ಬ ಅಜ್ಞಾನಿಯಾಗಿ ಮಾಡಿರುವಂತಹದ್ದು ಅಲ್ಲ. ಸ್ವರದ ವ್ಯತ್ಯಾಸ, ನನ್ನ ವಿಶ್ವಾಸ ನಿಶ್ವಾಸಗಳ ವ್ಯತ್ಯಾಸದಿಂದ ಸ್ವರದ ವ್ಯತ್ಯಾಸ ಆಗಿದೆ, ನನ್ನ ಗಾನದಲ್ಲಿ ವ್ಯತ್ಯಾಸ ಆಗಿದೆ. ಹೌದು, ಒಪ್ಪಿದೆ ನಾನು. ಆದರೆ ಸ್ವರದ ಅಥವಾ ವಾಯುವಿನ ವಿಶ್ವಾಸ ನಿಶ್ವಾಸಗಳು ನನ್ನ ಕೈಲಿರುವಂತಹದ್ದಲ್ಲ. ವಾಯು ಅದು ತಾನಾಗಿ ತಾನು ನಡೆಸ್ತಾ ಇರ್ತದೆ ತನ್ನ ಕರ್ತವ್ಯಗಳನ್ನು. ಹಾಗಿರುವಾಗ ಇದರಲ್ಲಿ ನನ್ನ ತಪ್ಪೇನು ಬಂತು? ಆ
ಸ್ವರದಲ್ಲಿ ಏನು ವ್ಯತ್ಯಾಸ ಆಗಿದೆ, ಗಾನದಲ್ಲಿ ಏನು ವ್ಯತ್ಯಾಸ ಆಗಿದೆ, ಅದು ನನ್ನ ತಪ್ಪಲ್ಲ. ಆದ್ದರಿಂದ ನನ್ನ ತಪ್ಪಿಲ್ಲದೆ ನೀನು ವಿಮರ್ಶೆ ಮಾಡದೆಯೇ ನನಗೆ ಬೈದಿದ್ದಿ. ಆದ್ದರಿಂದ ನೀನು ಏನೋ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾ ಇದ್ದೀವಿ, ಪುತ್ರ ಬೇಕು ಅಂತ ಹೇಳಿ. ಅದು ಸಿಗ್ತದೆ, ಪುತ್ರ ಹುಡ್ತಾನೆ. ಆದರೆ ಎಂತಹ ಪುತ್ರ ಹುಡ್ತಾನೆ? ಅತ್ಯಂತ ಮೂಢನಾದಂತಹ ಪುತ್ರ ಹುಡ್ತಾನೆ. ಯಾಕೆಂತ ಹೇಳಿದ್ರೆ ನೀನು ಈಗ ಮೂಢನ ಕೆಲಸವನ್ನು ಮಾಡಿದ್ದಿ. ಒಬ್ಬ ಜ್ಞಾನಿಯಾದವನು ಯಜ್ಞಕಾಲದಲ್ಲಿ ಸಿಟ್ಟನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಸಂಯಮವನ್ನು ತಾಳಬೇಕಿದೆ. ಅದನ್ನು ಬಿಟ್ಟು ಒಬ್ಬ ಮೂರ್ಖನಾದಂತಹ ವ್ಯಕ್ತಿ ಏನು ಕೆಲಸ ಮಾಡಬೇಕು ಅಂತಹ ಕೆಲಸವನ್ನು ಮಾಡಿದ್ದೆ. ಆದ್ದರಿಂದ ನಿನಗೆ ಹುಟ್ಟುವಂತಹ ಮೂಢನಾಗಿರ್ತಾನೆ ಎಂಬುದಾಗಿ ಅಲ್ಲೇ ಹೇಳಿಬಿಡ್ತಾರೆ. ದೇವದತ್ತರಿಗೆ ಬಹಳ ದುಃಖವಾಗ್ತದೆ. ಅದು ಒಂದಷ್ಟು ವಿಚಾರಗಳು ಬಹಳ ಚೆನ್ನಾಗಿದೆ. ಒಬ್ಬ ಬ್ರಾಹ್ಮಣನಿಗೆ ಒಬ್ಬ ಮೂಢನಾದಂತಹ ಮಗ ಹುಟ್ಟಿದ ಅಂತ ಹೇಳಿದ್ರೆ ಅದು ಎಷ್ಟು ವ್ಯರ್ಥ ಅನ್ನುವಂತಹದ್ದನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಬ್ರಾಹ್ಮಣ ಅಂತ ಹೇಳಿದ್ರೆ ಅವನಿಗೆ ಹುಟ್ಟಂತಹ ಮಕ್ಕಳು ಬುದ್ಧಿವಂತರೇ ಆಗಿರಬೇಕು. ಅದಿಲ್ಲದೆ ಹೋದ್ರೆ ಅವನು ಯಾವ ಕೆಲಸಕ್ಕೂ ಕೂಡ ಅರ್ಹನಾಗುವುದಿಲ್ಲ, ವೈದಿಕವಾದಂತಹ ಯಾವ ಕೆಲಸಕ್ಕೂ ಅರ್ಹನಾಗುವುದಿಲ್ಲ ಅನ್ನೋದನ್ನ ಬಹಳ ಚೆನ್ನಾಗಿ ಅಲ್ಲೇ ಬರುವಂತಹದ್ದು. ಶ್ರಾದ್ದದಲ್ಲಿ ಉತ್ತಮ ಬ್ರಾಹ್ಮಣ ಸಿಕ್ಕದೆ ಹೋದ ಪಕ್ಷದಲ್ಲಿ ಬಟುಕ ಬರಿದ ದರ್ಭೆಯ ಕೂರ್ಚವನ್ನಿಟ್ಟಾದರೂ ಶ್ರಾದ್ದ ಮಾಡಿ, ಹೊರತು ದುರ್ಬ್ರಾಹ್ಮಣನನ್ನು ಕೂಡಿಸಬೇಡಿ ಕ್ಷಣೆಗೆ ಎನ್ನುವಂತಹ ವಿಚಾರಗಳು ಕೂಡ ಅಲ್ಲೇ ಆ ದೇವದತ್ತರು ದುಃಖಿಸುವಂತಹ ಪ್ರಕರಣದಲ್ಲಿ ಹೇಳ್ತಾರೆ. ಇಂತಹ ಅನೇಕ ವಿಚಾರ ಇದೆ. ದಾನವನ್ನು ಯಾಕೆ ಕೊಡಬೇಕು, ಯಾವ ಬ್ರಾಹ್ಮಣನಿಗೆ ದಾನವನ್ನು ಕೊಡಬಾರದು ಇತ್ಯಾದಿ, ಯಾರಿಗೆ ನಮಸ್ಕಾರ ಮಾಡಬೇಕು, ಎಂತಹ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಬಾರದು, ಒಬ್ಬ ದುರ್ಬ್ರಾಹ್ಮಣನಿಗೆ ಅಥವಾ ವೇದಜ್ಞಾನ ಇಲ್ಲದೆ ಇರುವಂತಹ ಬ್ರಾಹ್ಮಣನಿಗೆ ದಾನ ಮಾಡುವುದಾದ್ರೆ ಯಾವುದನ್ನ ದಾನ ಮಾಡಬೇಕು, ಎಷ್ಟನ್ನ ದಾನ ಮಾಡಬೇಕು, ಇಷ್ಟೆಲ್ಲ ವಿಚಾರಗಳು ಅದನ್ನೆಲ್ಲ ಪ್ರತಿಪಾದಿಸ್ತಾ ಇಂತಹ ಒಂದು ಅವಸ್ಥೆಯಲ್ಲಿ ಶಾಸ್ತ್ರಗಳು ಇಷ್ಟು ಹೇಳ್ತಾ ಇರುವಾಗ ನನಗೆ ಅಂತಹ ಮೂಢನಾದಂತಹ ಒಬ್ಬ ಮಗ ಹುಟ್ಟಿದ ಅಂತ ಹೇಳಿದ್ರೆ ಅದರಿಂದ ನನಗೆ ಏನು ಪ್ರಯೋಜನ ಆಯಿತು? ಅಂತಹ ಮಗ ಹುಟ್ಟುವುದಕ್ಕಿಂತ ಹುಟ್ಟದೆ ನಾನು ಅನಪತ್ಯನಾಗಿರುವುದೇ ನನಗೆ ಶ್ರೇಯಸ್ಸಾಗ್ತಾ ಇತ್ತು. ಇಂತಹ ಒಂದು ಶಾಪವನ್ನು ನೀವು ನನಗೆ ಕೊಟ್ಟುಬಿಟ್ರಲ್ಲ ಅಂತ ಹೇಳಿ ಅಳ್ತಾನೆ. ತನ್ನ ತಪ್ಪನ್ನು ತಾನು ಮನಗಾಡ್ತಾನೆ. ಮನಗಂಡು ನಾನು ಮಾಡಿದಂತಹ ತಪ್ಪಿಗೆ ನನಗೆ ಕ್ಷಮೆ ಕೊಡಬೇಕು ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಆವಾಗ ಬ್ರಾಹ್ಮಣರ ಸ್ವಭಾವವೇ ಅಲ್ಲಿ ಹೇಳುವಂತಹದ್ದು. ಬ್ರಾಹ್ಮಣರ ಸ್ವಭಾವ ಅಂತ ಹೇಳಿದರೆ ನೀರಿನ ಸ್ವಭಾವ. ಬೆಂಕಿ ಅಡಿಯಲ್ಲಿ ಹುರಿದಾಗ ನೀರು ಬಿಸಿ ಆಗ್ತದೆ, ಅಲ್ಲಿಂದ ಬೆಂಕಿ ತೆಗೆದಾಗ ನೀರು ತಾನಾಗಿಯೇ ತಣ್ಣಗಾಗ್ತದೆ, ಮತ್ತೇನು ಮಾಡಬೇಕಾಗಿಲ್ಲ. ಹಾಗೆ ಬ್ರಾಹ್ಮಣರ ಸ್ವಭಾವ. ಆದ್ದರಿಂದ ಅವರು ಉದ್ದಂತ ನಮಸ್ಕಾರ ಮಾಡಿದ ತಕ್ಷಣ ಸಿಕ್ಕ ಪೂರ್ತಿಯವರು ಒಂದೇ ಸತ್ತು. ಆದರೆ ಹೇಳುವ ಮಾತು ಹೇಗೆ ಆಗಿದೆ, ಯಜ್ಞಶಾಲೆಯಲ್ಲಿ ಅಗ್ನಿಯ ಎದುರಲ್ಲಿ ಹೇಳಿದಂತಹ ಮಾತು ಅದನ್ನ ಹಿಂದೆಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹೇಳ್ತಾರೆ, ಆಯಿತು, ಏನು ಹುಟ್ಟುವುದಂತೂ ಮೂಢನಾಗಿಯೇ ಹುಟ್ಟಾಗ ಏನು ಮಾಡಲಿಕ್ಕೆ ಆಗುವುದಿಲ್ಲ ನೀನು. ಆದರೆ ಮುಂದೆ ಆತನೊಬ್ಬ ಉತ್ತಮವಾದಂತಹ ಜ್ಞಾನಿ ಆಗ್ತಾನೆ, ಒಬ್ಬ ಋಷಿತುಲ್ಯನಾಗಿ ಮುಂದೆ ನಿನ್ನ ಹೆಸರನ್ನು ಹೇಳಿಸ್ತಾನೆ ಎಂಬುದಾಗಿ ವರವನ್ನು ಕೊಡ್ತಾನೆ. ಹಾಗೆ ಯಜ್ಞ ಮುಗಿದರೆ ಮಗು ಹುಟ್ಟದೆ, ಗಂಡು ಮಗುವೇ ಹುಟ್ಟಿದೆ. ಆದರೆ ಹುಟ್ಟಿದ ಮಗು ಅತ್ಯಂತ ಅಜ್ಞಾನಿ, ಏನೂ ಗೊತ್ತಾಗುವುದಿಲ್ಲ. ಅಂತ ಮಾತಾಡಬೇಕು ಹೋದ್ರೆ ಆ ಪ್ರಾಯಕ್ಕೆ ಸರಿಯಾಗಿ ಮಾತುಕತೆಯೂ ಇಲ್ಲ. ಒಟ್ಟು ಈಗ ಅಥವಾ ಅಲ್ಲಿ ಕೂತ್ಕೊಳ್ಳೋದು ಹಾಗೆ ಬೆಳೀತದೆ. ಆದರೆ ಬುದ್ಧಿವಂತ ಸ್ವಲ್ಪ ಬೆಳೀತಾ ಇದೆ. ಯಾವ ವಿದ್ಯೆಯನ್ನು ಹೇಳಿಕೊಟ್ಟರು ತಲೆಗೆ ಹೊತ್ತುವುದಿಲ್ಲ. ಹಾಗೆ ಒಂದು ಪದ್ಧತಿ ಇದೆಯಲ್ಲ, ಮಕ್ಕಳು ದೊಡ್ಡ ಮಕ್ಕಳಿಗೆ ಒಂದು ಬೇರೆ ಒಂದು ಉಪನಯನ ಮಾಡುವ ಮಾಡಿ ಗಾಯತ್ರಿ ಉಪದೇಶ ಮಾಡುವ, ಅದರಿಂದ ಅದು ಒಂದಷ್ಟು ಅವ್ರು ಹೇಗೆ ಒಂದು ಆಸೆಯನ್ನ ಬಿತ್ತಿದ್ದಾರಲ್ಲ. ಹುಟ್ಟುವಾಗ ಮೂಢನಾಗಿ ಹುಟ್ಟಿದ್ರು, ಅನಂತರದಲ್ಲಿ ಮಹಾಮೇಧಾವಿ ಆಗ್ತಾರೆ ಅಂತೇಳಿ. ಆದ್ದರಿಂದ ಅದಕ್ಕೊಂದು ಪ್ರಯತ್ನ ಮಾಡುವ ಅಂತ ಹೇಳಿ ಆದಷ್ಟು ಬೇಗನೆ ಅವರಿಗೊಂದು ಉಪನಯನ ಮಾಡ್ತಾರೆ, ಗಾಯತ್ರಿಯನ್ನು ಹೇಳಿಕೊಡ್ತಾರೆ. ಏನು ಮಾಡಿದ್ರು ಗಾಯತ್ರಿ ಹೇಳಲಿಕ್ಕೂ ಅವರಿಗೆ ಬರುವುದಿಲ್ಲ, ಅಷ್ಟು ಮೂರ್ಖನಾಗಿರ್ತಾರೆ. ಊರಲ್ಲೆಲ್ಲ ಇವರಿಗೆ ದೇವದತ್ತರು ದೊಡ್ಡ ವಿದ್ವಾಂಸರು, ದೇವದತ್ತರ ಮಗ ಪಂಡಿತ ಪುತ್ರ ಅಂತ ಹೇಳಿ ಎಲ್ಲರೂ ನಿಂದೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಈ ಮಗುವಿಗೂ ಅರ್ಥ ಆಗ್ತದೆ ಈಗ. ಆದರೆ ಅವನಿಗೆ ಓದಲಿಕ್ಕೆ ಏನು ತಲೆಗೆ ಹತ್ತುವುದಿಲ್ಲ, ಅತ್ಯಂತ ದಡ್ಡ. ಆವಾಗ ನಾನು ಈ ಊರಲ್ಲೇ ಇರುವುದಿಲ್ಲಪ್ಪ, ನಿಮ್ಗೆ ಅವಮಾನ ಆಗ್ತಾ ಇದೆ, ನಾನು ಊರು ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಅಪ್ಪ ಹೇಳ್ತಾನೆ. ಇರಲಿಯಪ್ಪ, ಏನು ನನ್ನ ಹಣೆ ಬರ ಅಂತ ಹೇಳ್ತಾನೆ. ಆದರೂ ಅವನು ಕೇಳುವುದಿಲ್ಲ. ನಾನು ಊರು ಬಿಟ್ಟು ಹೋಗ್ತೇನೆ, ನಿಮಗೆ ನೀವು ತಲೆ ತಗ್ಗಿಸಿ ಇಲ್ಲಿ ಇರಬಾರ್ದು, ನಾನು ಹೋಗ್ತೇನೆ ಅಂತ ಹೇಳಿ ಊರು ಬಿಟ್ಟು ಕಾಡಿಗೆ ಹೋಗ್ತಾನೆ.
ಕಾಡಲ್ಲಿ ಒಂದು ನದಿಯ ಹತ್ತಿರದಲ್ಲಿ ವಾಸ ಮಾಡ್ತಾ ಇರ್ತಾನೆ. ದಿನ ಸ್ನಾನ ಮಾಡುವುದು, ಅವನಿಗೆ ಮಾತ್ರ ಇಂದ್ರ ಏನು ಗೊತ್ತಿಲ್ಲ. ಆದರೆ ಒಂದು ವ್ರತವನ್ನು ಇಟ್ಟುಕೊಳ್ತಾನೆ. ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನಲ್ಲದೆ ಇನ್ನೇನನ್ನು ಹೇಳುವುದಿಲ್ಲ. ಅದೊಂದು ವ್ರತ ನಿಯಮವನ್ನು ಅವನು ಇಟ್ಕೊಳ್ತಾನೆ. ಆ ಕಾಡಿನ ಮಧ್ಯದಲ್ಲಿ ಸ್ನಾನ ಸ್ನಾನ ಮಾಡುವುದು ಮಾಡಲೇಬೇಕಂತಿಲ್ಲ, ಮುಖಾಂತರ ಬರ್ತಾನೆ. ಹಾಗೆ ಒಂದಷ್ಟು ವರ್ಷಗಳು ನಡೀತಾ ಇರ್ತದೆ. ಸತ್ಯ ಮಾತ್ರ ಯಾರು ಏನು ಕೇಳಿದ್ರು ಕೂಡ ಸುಳ್ಳು ಹೇಳಲಿಕ್ಕಿಲ್ಲ. ಯಾವುದೇ ಕಾರಣದಿಂದ ಸುಳ್ಳನ್ನು ಹೇಳುವುದಿಲ್ಲ. ಅಷ್ಟು ಸತ್ಯವಂತನಾಗಿ ಬರ್ತಾ ಇರ್ತಾನೆ. ಆ ಊರಿನ ಆ ಕಾಡಿನ ಆಸುಪಾಸಿನ ಜನರಿಗೆಲ್ಲ ಇವ್ರ ಮೇಲೆ ಬಹಳ ಪ್ರೀತಿ, ಅಭಿಮಾನ. ಅಲ್ಲಿರುವಂತಹವರು ಎಲ್ಲ ಬೇಡರು ಅಂತವರೇ ಇಲ್ಲ, ಏನು ಋಷಿಗಳ ಮಧ್ಯದಲ್ಲಿ ಅವನು ಹೋಗಿ ಇಲ್ಲ. ಆದರೂ ಕೂಡ ಅಲ್ಲಿರುವಂತಹ ಆಸುಪಾಸಿನ ಜನರಿಗೆಲ್ಲ ಅವನ ಮೇಲೆ ಭಾರಿ ಪ್ರೀತಿ, ಭಾರಿ ಅಭಿಮಾನ. ಅವನಿಗೆ ಬೇಕಾದ್ದನ್ನೆಲ್ಲ ತಂದು ಕೊಡ್ತಾ ಇದ್ರು. ಯಾಕಂದ್ರೆ ಬ್ರಾಹ್ಮಣ ಹುಡುಗ ಅಂತ ಹೇಳಿ ಯಾರಾಗಿರಲಿ, ಹೇಗೆ ಇರಲಿ, ಮುದುಕಿನ ಒಂದು ಜಂಜಾಲ ಇದೆ. ಆದ್ದರಿಂದ ಬ್ರಾಹ್ಮಣರು ಹುಡುಗ, ಅದರಿಂದ ಅವನು ಸಾಕಬೇಕು ಅಂತ ಹೇಳಿ ಗೌರವದಿಂದ ಅವನನ್ನು ನೋಡ್ಕೊಳ್ತಾ ಇರ್ತಾರೆ. ಇವರು ಕೂಡ ಅದರಲ್ಲೂ ಇವರ ಸತ್ಯವ್ರತವನ್ನು ನೋಡಿ ಎಲ್ಲರಿಗೂ ಸಂತೋಷ. ಎಲ್ಲರೂ ಕೂಡ ಅವನ ಹೆಸರನ್ನ ಸತ್ಯವ್ರತ ಸತ್ಯವ್ರತ ಅಂತ ಹೇಗೆ ಇಟ್ಟು ಕರೀತಾ ಇದ್ದಾರೆ. ಅವನಿಗೆ ಅಪ್ಪ ಇಟ್ಟ ಹೆಸರು ಉತಥ್ಯ ಅಂತ ಹೇಳಿ, ಆದರೆ ಆ ಹೆಸರು ಯಾರಿಗೂ ಗೊತ್ತಿಲ್ಲ. ನಾವು ಈಗ ಹೇಳ್ತಾ ಇರೋ ಉತಥ್ಯೋ ದೀರ್ಘಧರ್ಮ ಋಷಿ ಅಂತ ಹೇಳಿ ದೀರ್ಘಧರ್ಮನ ಅಪ್ಪನನ್ನಾಗಿ ಈಗ ನಾವು ಕೊಂಡಾಡ್ತೇವೆ. ಆ ಕಾಲದಲ್ಲಿ ಅವನಿಗೆ ಸತ್ಯವ್ರತ ಸತ್ಯವ್ರತ ಅಂತ ಹೇಳಿ ಅಲ್ಲಿ ಆ ಕಾಡಿನ ಜನರೆಲ್ಲ ಕರೀತಾ ಇದ್ರು. ಹಾಗೆ ಅವ ಒಮ್ಮೆ ಒಂದು ಹಂದಿ ಹೋಗ್ತಾ ಇರ್ತದೆ. ಅದು ಶಬ್ದ ಮಾಡುವುದು ಎಲ್ಲರಿಗೂ ಗೊತ್ತಿದೆ. ಒಂಥರ ಸೀಮಿತ ಶಬ್ದ ಮಾಡ್ತಾನೆ. ಅದು ಅವನಿಗೆ ಐ ಐ ಐ ಅಂತ ಹೇಳಿ ಕೇಳ್ತಾರೆ ಅವನಿಗೆ. ಹಾಗೆ ಅದಕ್ಕೆ ಅವನಿಗೆ ಒಂದು ಅದೇನೋ ಒಂದು ದೊಡ್ಡ ಕಥೆ ಆಗಿ ಕಾಣ್ತದೆ ಅವನಿಗೆ ಮೂರ್ಖಾದ್ರಿಂದ. ಅದನ್ನ ಹಾಗೆ ಹೇಳ್ತಾ ಇರ್ತಾನೆ. ಐ ಐ ಐ ಐ ಐ ಅಂತ ಹೇಳಿ ಹಾಗೆ ಅವನು ಹೇಳ್ತಾ ಇರೋದು ಅದೊಂದು ಅಭ್ಯಾಸ ಆಗ್ತದೆ ಅವನಿಗೆ. ಹಾಗೆ ದಿನಗಳು ಕಳೀತಾ ಇರ್ತವೆ. ಒಮ್ಮೆ ಒಂದು ಹಂದಿ ಬಾಣ ಸಿಕ್ಕಿಕೊಂಡು ಓಡಿ ಬರ್ತಾ ಇರ್ತದೆ. ಓಡಿ ಬಂದು ಇವನಿರುವಂತಹ ಏನು ಚೋಪಡಿ ಇದೆ ಅದ್ರ ಒಳಗೆ ಹೋಗಿ ಅಡುಗೆ ಕೊಡ್ತಾನೆ, ಮಾಡಿಕೊಡ್ತಾನೆ. ಆ ಕಡೆಯಿಂದ ಒಬ್ಬ ಬೇಡ ಬರ್ತಾನೆ. ಇವನಿಗೆ ಗೊತ್ತಿರುವವನೇ ಮುಂದವನೇ ಬಂದ್ಕೊಂಡು ಭಟ್ರೆ ನಾನೊಂದು ಹಂದಿ ಹೊಡೆದೆ, ಹಂದಿ ತಪ್ಪಿಸ್ಕೊಂಡು ಬಂತು, ಅದು ಇಲ್ಲೆಲ್ಲಾದ್ರೂ ಹೋಯ್ತಾ ಅಂತ ಹೇಳಿ ಕೇಳ್ತಾನೆ. ನಿನಗೆ ದೊಡ್ಡ ವಯಸ್ಸಂತ ಆಗ್ತದೆ. ಹಂದಿ ಇದೆ ಅಂತ ಹೇಳಿದ್ರೆ ಆ ಹಂದಿಯನ್ನು ಕೊಡ್ತಾನೆ. ಹಂದಿ ಇಲ್ಲ ಅಂತ ಹೇಳಿದ್ರೆ ನನ್ನ ಸತ್ಯವ್ರತ ಹಾಳಾಗ್ತದೆ. ಏನು ಮಾಡುದು? ಆವಾಗ ಅವ್ನು ಹೇಗೋ ಒಂದು ಮಂತ್ರವನ್ನು ಹೇಳ್ತಾ ಇದ್ದಾನೆ. ಅದೇ ಮಂತ್ರವನ್ನು ಒಮ್ಮೆ ಸ್ಮರಣೆ ಮಾಡಿಕೊಳ್ತಾನೆ. ಕೂಡಲೇ ಅವನು ಒಂದು ಮಾತನ್ನು ಹೇಳ್ತಾನೆ. ಯಾ ಪಶ್ಯತಿ ರಸಾ ಭ್ರೂತೆ ಯಾ ಭ್ರೂತೆ ಸಾ ನ ಪಶ್ಯತಿ. ಎಂತ ಮಾತು! ಯಾವುದು ಕಂಡಿದೆಯೋ ಅದು ಮಾತಾಡುವುದಿಲ್ಲ, ಯಾವುದು ಮಾತಾಡ್ತದೋ ಅದು ಕಾಣಲಿಲ್ಲ ಎಂಬುದಾಗಿ ಹೇಳ್ತಾನೆ. ಬೇಡ ಬೇಡ್ಕೊಳ್ತಾನೆ. ನನ್ನ ಹೆಂಡತಿ ಮಕ್ಕಳು ಸಾಯ್ತಾ ಇದ್ದಾರೆ, ಅವರಿಗೆ ಆಹಾರ ಇಲ್ಲ, ಇವತ್ತು ನೀವು ಹೇಳಬೇಕು ಅಂಕಲಾಗ್ತಾನೆ. ಆದರೆ ಇವನು ಹೇಳೋದು ಅಷ್ಟೇ ಮಾತು. ಏನು ಮಾಡೋದು? ಬೇಡ, ನನ್ನ ಪರಿಸ್ಥಿತಿ ಹೀಗಿದೆ, ಯಾವುದು ಕಂಡಿದೆಯೋ ಅದು ಹೇಳುವುದಿಲ್ಲ. ನನ್ನ ಕಣ್ಣು ಕಂಡಿದೆ, ಹೌದು, ಎಲ್ಲಿ ಹೋಗಿದೆ ಏನು ಅಂತ ಹೇಳಿ ಕಂಡಿದೆ, ಹೌದು, ಅದು ಆಗ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಅದು ಯಾವುದು ಹೇಳ್ತದೋ ಬಾಯಿ ಅದು ಕಾಣಲಿಲ್ಲ, ನಾನೇನು ಮಾಡೋದು ಅಂತ ಹೇಳಿ ಹೇಳ್ತಾನೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ತನ್ನ ಸತ್ಯ ವ್ರತವನ್ನ ಆತ ಉಳಿಸಿಕೊಳ್ತಾನೆ. ಹಾಗೆಯೇ ಅದು ಹೇಗೆ ಅವನಿಗೆ ಅಂತಹ ಒಂದು ಜ್ಞಾನ ಆ ಕಾಲದಲ್ಲಿ ಸಾಮಾನ್ಯವಾದ ಜ್ಞಾನ ಅಲ್ಲ, ಅದು ನಮಗೀಗ ಸಾಧಾರಣವಾಗಿ ಕಾಣ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ಒಬ್ಬ ಆತ್ಮೀಯನಾದಂತಹ ಬೇಡ ಬಂದು ನನ್ನ ಸಂಸಾರ ಹೀಗೆ ಸಾಯ್ತಾ ಇದೆ, ಆಹಾರ ಇಲ್ಲದೆ ಸಾಯ್ತಾ ಇದೆ, ಆದ್ರಿಂದ ನಾನೊಂದು ಬೇಟೆಯನ್ನು ಹೊಡೆದಿದ್ದೇನೆ, ಈಗ ಅದು ನನಗೆ ಬೇಕು, ಅದನ್ನು ನೀವು ತೋರಿಸಬೇಕು, ಅದು ಎಲ್ಲ ಹೊತ್ತಿಗೆ ಹೇಳಬೇಕು ಅಂತ ಹೇಳಿ ಅಷ್ಟು ಅಂಗಲಾಚುವಂತಹ ಸಂದರ್ಭದಲ್ಲಿ ಎಂತಹ ಒಂದು ಉಭಯ ಸಂಕಟದ ಕಾಲ ಅದನ್ನ ಅಂತಹ ಒಂದು ಸಂದರ್ಭದಲ್ಲಿ ಬೇರೆ ಎಲ್ಲ ಕಡೆಯಲ್ಲಿ ಸತ್ಯವನ್ನ ಹೇಳುವಂತಹದ್ದು ದೊಡ್ಡ ಕಥೆಯಲ್ಲ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾ ಅಮೃತಂ ಬ್ರೂಯಾತ್. ದೇಶಧರ್ಮ ಸನಾತನ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರಕಾರ. ಸತ್ಯವನ್ನು ಹೇಳಬೇಕು, ಪ್ರಿಯವನ್ನು ಹೇಳಬೇಕು. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದಂತಹ ಸತ್ಯವನ್ನು ಹೇಳಬಾರದು. ಹಾಗಂತ ಪ್ರಿಯಂಚ ನಾ ಅಮೃತಂ ಬ್ರೂಯಾತ್, ಪ್ರಿಯ ಆಗ್ತದೆ ಅಂತ ಹೇಳಿ ಅಮೃತವನ್ನು ಸುಳ್ಳನ್ನು ಹೇಳಬಾರದು ಅನ್ನುವಂತಹದ್ದು ನಮ್ಮ ಮಾತಿಗೆ ಇರುವಂತಹ ನಿಯಮ. ಅಂತಹ ಒಂದು ಸಂದರ್ಭದಲ್ಲಿ
ಈ ಸತ್ಯವ್ರತ ಒಬ್ಬ ಮೂರ್ಖನಾದಂತಹ ಒಬ್ಬ ವ್ಯಕ್ತಿಗೆ ಅಂತಹ ಒಂದು ಜ್ಞಾನ ಯಾರಿಗೆ ಸಾಧಾರಣ ಬರ್ತದೆ? ಒಂದು ನಾವು ಕಂಡಿದ್ದೇನೆ, ಗೊತ್ತಿದೆ, ಹೇಳ್ತೇನೆ, ಇಲ್ಲ ಹೌದು ಹೇಳುದಿಲ್ಲ, ಅಷ್ಟೇ ಅಲ್ಲ. ಸತ್ಯ ಮಾತ್ರ ಇಷ್ಟೇ ಅಂತ ಹೇಳಿ. ಆದರೆ ಸತ್ಯದ ವಿಚಾರವಾಗಿ ನಾವು ಕಣ್ಣಲ್ಲಿ ಕಂಡದ್ದಷ್ಟೇ ಸತ್ಯ ಅಂತ ಹೇಳಿ ಅಲ್ಲ. ಯತ್ಸದಾಂ ಹಿತಮತ್ಯಂತಂ ತತ್ ಸತ್ಯಂ ಕೀರ್ತಿಕಂ ಅಂತ ಹೇಳ್ತಾರೆ. ನಾವು ಸಾಧಾರಣವಾಗಿ ಸತ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಕಣ್ಣಲ್ಲಿ ಏನು ಕಂಡಿದ್ದೇವೋ ಅದು ಸತ್ಯ ಅಂತ ಹೇಳಿ. ವಸ್ತು ಅದೇ ಸತ್ಯ ಅಲ್ಲ. ಹಾವನ್ನು ನೋಡಿ, ಹಗ್ಗವನ್ನು ನೋಡಿ ಹಾವಂತ ಒಮ್ಮೊಮ್ಮೆ ಹಾವಾಗಿ ತೋರ್ತದೆ. ಹಾಗೆ ಅದು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ವಿಚಾರ ಮಾಡಿದಾಗ ಮಾತ್ರ ಯಾವುದು ನಮಗೆ ತೋರ್ತದೋ ಅದು ನಿಜವಾದ ಸತ್ಯ. ಮತ್ತೆ ಯಾವುದು ಸಜ್ಜನರಿಗೆ ಹಿತವನ್ನು ಉಂಟು ಮಾಡ್ತದೋ ಅಂತಹ ಮಾತನ್ನು ಮಾತ್ರ ಸತ್ಯ ಎಂಬುದಾಗಿ ಶಾಸನಕಾರರು ಪರಿಗಣಿಸಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಆ ಬೇಡ ನಿಜವಾಗ್ಲೂ ಅವನು ಒಳ್ಳೆಯವನೇ, ಆದರೆ ಅದನ್ನು ಮೀರಿ ಇಂತಹ ಎಲ್ಲ ಶಾಸ್ತ್ರ ನಿಯಮಗಳನ್ನು ಮೀರಿ ಆ ಸತ್ಯವ್ರತವನ್ನು ಪಾಲಿಸಿಕೊಳ್ಳಬೇಕಿದ್ರೆ ಆ ಉತಥ್ಯನಿಗೆ ಎಷ್ಟೊಂದು ಜ್ಞಾನ ಆ ಕಾಲದಲ್ಲಿ ಬಂದಿರಲಿಕ್ಕಿಲ್ಲ. ಅದು ಹೇಗೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಈ ನಿಜವಾಗ್ಲೂ ಅಲ್ಲಿ ಹೇಳುವಂತಹದ್ದು ಏನು ಅಂತ ಹೇಳಿದ್ರೆ, ತಾಯಿಯ ಮಂತ್ರವನ್ನ ತಪ್ಪಾಗಿ ಹೇಳಿದ್ರು ಕೂಡ ಆಕೆ ಅನುಗ್ರಹವನ್ನು ಮಾಡ್ತಾಳೆ. ಅದರಲ್ಲಿ ಶ್ರದ್ಧೆ, ಅತಿ ಮುಖ್ಯವಾಗಿ ಶ್ರದ್ಧೆ ಬೇಕಾದಂತಹದ್ದು. ಅಂತಹ ಐಂ ಅಂತ ಹೇಳುವುದನ್ನ ಆತ ಐ ಅಂತ ಹೇಳಿ ಜಪಿಸಿದ್ರು ಕೂಡ, ಅದು ಏನಂತ ಹೇಳಿ ಗೊತ್ತಿಲ್ಲದೆ ಹೋದ್ರು ಕೂಡ ಆ ಮಾತೆ ಆ ಐಂ ಅನ್ನುವಂತಹ ಮಂತ್ರಕ್ಕೆ ಒಲಿದಿದ್ದಾಳೆ. ವಾಗ್ಬೀಜ ಅಂತಹ ಮಂತ್ರಕ್ಕೆ ಒಲಿದವಳಾಗಿ ಅಂತಹ ಆ ಉತಥ್ಯನಿಗೆ ಸತ್ಯವ್ರತನಿಗೆ ಅನುಗ್ರಹವನ್ನು ಮಾಡಿದ್ದು. ಅಲ್ಲಿಂದ ಆಗೇನು ಶಬ್ದವನ್ನು ಹೇಳ್ತಾನೆ ಅರ್ಧ ಶ್ಲೋಕವನ್ನ, ಅಲ್ಲಿಂದ ಮುಂದೆ ಆತ ಮಹಾ ವಿದ್ವಾಂಸನಾಗ್ತಾನೆ. ಅವನಿಗೆಲ್ಲ ವೇದಗಳು ಕೂಡ ಪ್ರತಿಭಾಸವಾಗ್ತವೆ. ಒಬ್ಬ ಋಷಿಯಾಗಿ ಅವ ಹೊರಹೊಮ್ತಾನೆ. ಅದರಿಂದ ತಾಯಿಯ ಒಂದು ಆರಾಧನೆಯನ್ನ, ತಾಯಿಯ ಮಂತ್ರ ಪಠಣವನ್ನ ನಿಮಗೆ ಅರ್ಥವಾಗಿಯೋ ಅರ್ಥವಾಗದೆಯೋ ಹೇಗಾದರೂ ಜಪಿಸಿ, ಅದರಿಂದ ಆ ತಾಯಿ ಸಂತುಷ್ಟರಾಗಿ ನಿಮ್ಮನ್ನು ಅನುಗ್ರಹಿಸ್ತಾಳೆ ಅನ್ನುವಂತಹದ್ದನ್ನ ಅಲ್ಲಿ ಹೇಳಿದ್ದಾರೆ. ಆ ಪ್ರಕಾರದಲ್ಲಿ ಎಲ್ಲರೂ ಅವರವರಿಗಾದಂತಹ ಮಂತ್ರಗಳನ್ನ, ತಾಯಿಯ ಮಂತ್ರವನ್ನ ಪಠಿಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವ ಅಂತ ಹೇಳ್ತಾ ಪುರಾಣ ಸೇವೆಯನ್ನು